ಹೋದನೆ ನಿಂತಲ್ಲಿ ನಿನ್ನದೆ ಗುಂಗಲ್ಲಿ ನೆನೆದು ಹೋದನೆ ನನ್ನ ಎಚ್ಚರಗೊಳಿಸಿ ಹುಡುಗ ಹೇಳಿದ ನಿಜ ಅನ್ಸುತ್ತೆ. ಇವಳು ಅವನ್ನ ಪ್ರೀತಿಸ್ತಾ ಇರ್ಬೇಕು. ಕುಮಾರ ಬರಾಜ್ಗೆ ಯಾರಪ್ಪ ನೀನು? ಕುಮಾರ ಅಂತ ಯಾಕೆ ಹೋಗ್ತಿದ್ಯಾ? ಯೋ ನಿನ್ನ ಮಗನ ಕರಿಯ ಇವತ್ತು ಎರಡರೊಂದು ಆಗೋಗ್ಬಿಡ್ಲಿ. ನನ್ನ ಮಗನ ಕೊಚ್ಚಾಕ್ಬಿಡ್ತೀನಿ ಇವತ್ತು. ಮೊದ್ಲು ನೀನ್ಯಾರು ಅಂತ ಹೇಳೋ. ಆಹಾ ಕೊಚ್ಚಾಕ್ಬಿಡ್ತಾನಂತೆ. ಅಂತ ತಪ್ಪು ನನ್ ಮಗ ಏನ್ ಮಾಡಿದಾನೆ? ಅಲ್ಲಯ್ಯ, ನಿನ್ ಮಗನ ಕಾಲೇಜ್ಗೆ ಓದಕ್ ಕಳಿಸ್ತೀಯಾ ಇಲ್ಲ ಶ್ರೀಮಂತರ ಮಕ್ಕಳ ಜೊತೆ ಲಲ್ಲೆ ಹೊಡೆಯಕ್ ಕಳಿಸ್ತೀಯಾ? ಕುಮಾರ ಬರಾಜ್ಗೆ ಸಾಕ್ ಸ್ವಲ್ಪ ನಿಲ್ಸೋ. ಏನೋ ತಪ್ಪು ತಿಳ್ಕೊಂಡು ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ ನೀನು. ನೀನ್ ಅನ್ಕೊಂಡಿರೋ ಹಾಗೆ ನನ್ನ ಮಗ ಅಂತ ತಪ್ಪು ಮಾಡೋನೇ ಅಲ್ಲ, ಗೊತ್ತಾ? ಅಂತ ಕೆಲ್ಸ ಮಾಡಲ್ಲ. ಮಳ್ಳಿ ಫಸ್ಟ್ ಕರಿಯಮ್ಮ ನಿನ್ ಮಗನ್ನ. ನಾಲ್ಗೆ ಬಗ್ಗೆ ಹೇಳ್ತು ಮಾತಾಡೋ. ಅವನೇ ಬಂದ ನೋಡೋ, ಅವನ ಕೇಳೋಣ. ನೀನೇ ಅಲ್ವಾ ನನ್ ತಂಗಿ ತಲೆ ಕೆಡ್ಸಿದ್ದ? ಯಾರ ನೀನು? ನಾನ್ ಯಾರು ಅಂತ ಇಷ್ಟೆಲ್ಲ ಗೊತ್ತಾಗುತ್ತೆ. ಇವತ್ ನಿನ್ ತಲೆ ತೆಗಿದೆ, ನಾನು ಇಲ್ಲಿಂದ ಹೋಗಲ್ಲ. ಊರಿಂದ ಊರಿಗೆ ಬಂದ್ ಏನ್ ಗಲಾಟೆ ಮಾಡ್ತೀಯಾ? ಯಾರ ನೀನು? ಇರೋ ಒಂದ್ ನಿಮಿಷ. ಏನೋ ನನ್ ತಂಗಿ ವಸುಂಧರಾ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ನೋಡ್ದೇನೆಯ? ಇವಾಗ ಹೇಳು, ಇವನ್ನ ಸಾಯಿಸ್ಬೇಕೋ ಬಿಡ್ಬೇಕೋ ಇವಾಗ ಹೇಳು. ಅದ್ರಲ್ಲೇನ್ ತಪ್ಪಿದೆ? ಅಪ್ಪ ಅವಳು ನನ್ ಕ್ಲಾಸ್ಮೇಟ್ ಅಪ್ಪ. ವರ್ಷ ನನ್ ಮಗನೇ ಅಪ್ಪ ಬಾಯಿ. ನಾವೆಲ್ಲಿ ನೀನ್ ಓದ್ತಿದ್ದೆ ಅಂತ ಅನ್ಕೊಂಡ್ರೆ ಅಲ್ಲಿ ನೀನು ಓದೋದು ಬಿಟ್ಬಿಟ್ಟು ಪ್ರೀತಿ ಪ್ರೇಮ ಅಂತ ಅಂಡಲಿತ್ತಿದ್ಯೇನೋ. ನಮ್ಮನೆ ಮಾನವ ಮರ್ಯಾದೆ ಕಳೆದು ಬಿಟ್ಟಿಯಲ್ಲೋ. ಎಲ್ಲ ನಮ್ಮ ಕರ್ಮ. ಬಿಡೇ ನನ್ ಮಗನ್ ಇವತ್ತಿಲ್ಲ. ತಮ್ಮ ಕೋಪ ಮಾಡ್ಕೋಬೇಡ. ಸಿಟ್ಟು ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಕೋಪ ತಾಪ ಒಳ್ಳೇದಲ್ಲಪ್ಪ, ತಾಳಿದವನು ಬಾಳಿಯನು. ಹಾಗಂತ ಸುಮ್ನೆ ಬಿಡಕ್ಕಾಗತ್ತಾ? ನೋಡು, ಇನ್ನೊಂದ್ ಸಾರಿ ನಿನ್ ತಂಗಿ ಸಹವಾಸಕ್ಕೆ ನಮ್ಮ ಹುಡುಗ ಬರ್ದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ಸದ್ಯಕ್ಕೆ ಅದೆಲ್ಲ ಬೇಡ, ನೀನ್ ಹೋಗ್ಬಾ. ನೀವ್ ಹೇಳ್ತಾ ಇದೀರೋ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಷಯನ ಇಲ್ಲೇ ಬಿಡ್ತಾ ಇದೀನಿ. ಇನ್ನೊಂದು ಸಲ ನನ್ ತಂಗಿ ವಿಷಯಕ್ಕೆ ಏನಾದ್ರೂ ಬಂದ್ರೆ ಬೀದಿ ಎಣಾಗ್ ಹೋಗ್ತೀಯಾ? ಇರ್ಲಿ, ಇವ್ ನಂದೇನ್ ಪ್ರಯೋಜನ? ಮುತ್ತಯ್ಯ, ಬಾ. ಕಾಲೇಜ್ ಬಿಡಿಸ್ಬೇಕು. ಇವ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ ನಾವು. ನಾನು ಹೇಳದ್ ಒಂಚೂರು ಕೇಳ. ಊರೂರ ಮುಂದೆಲ್ಲ ಮರ್ಯಾದೆ ತೆಗ್ದ್ಬಿಟ್ಟ. ಕಣ್ರಿ, ಎಲ್ಲ ಆಡಿಯನ್ಸ್ ಪಿಕ್ಚರ್ ಸೂಪರ್ ಅಂತವ್ರೆ. ನಿಮ್ಮಿಂದ ನನ್ ಸಿನಿಮಾ ಗೆದ್ದೆ. ಥ್ಯಾಂಕ್ ಯು ವೆರಿ ಮಚ್. ಆರಾಮಾಗಿ ನೋಡ್ಬೋದು. ಮತ್ತೆ ಬಂದು ನೋಡ್ತೀವಿ. ಚೆನ್ನಾಗಿದೆ, ಮತ್ತೊಂದ್ಸರಿ ನೋಡ್ಬೇಕು ಅನ್ಸುತ್ತೆ. ಯಾವುದೇ ಸಾಧನೆ ಹಿಂದೆ ಶ್ರಮ, ನೋವು, ಅನುಮಾನ, ಅಪಮಾನ ಇದ್ದೇ ಇರುತ್ತೆ. ಇವತ್ತು ಅದನ್ನ ಮೆಲುಕಾಕಕ್ಕೆ ನಮ್ಮ ನೆಚ್ಚಿನ ನಿರ್ದೇಶಕ ಕುಮಾರ್ ನಮ್ಮ ಸ್ಪೆಷಲ್ ಗೆಸ್ಟ್. ವೆಲ್ಕಮ್ ಮಿಸ್ಟರ್ ಕುಮಾರ್.